ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ 2024-25ನೇ ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸುವುದು ಹೇಗೆ, ಅಂದರೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನ ಹೇಗೆ ಹಾಕಬೇಕು ಹಾಗೂ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನು ಹಾಕುವುದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಪಠ್ಯಪುಸ್ತಕ ಬೇಡಿಕೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಎಂಬುದರ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ಸರಿ, 2024-25ನೇ ಶೈಕ್ಷಣಿಕ ಸಾಲಿಗೆ ನೀವು ಪಠ್ಯಪುಸ್ತಕ ಬೇಡಿಕೆಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸ್ತೀವಿ. ನೆಕ್ಸ್ಟ್ ಅದೇ ರೀತಿ 4ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸ್ತೀವಿ. ನೆಕ್ಸ್ಟ್ ಅದೇ ರೀತಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿನಚರಿಗಳ ಬೇಡಿಕೆಯನ್ನು ಕೂಡ ನಾವು ಸಲ್ಲಿಸ್ತೀವಿ. ಈ ಒಂದು ಮಾಹಿತಿ ನಿಮ್ಮ ಗಮನದಲ್ಲಿರಲಿ. ಸರಿ, ಮೊದಲನೇದಾಗಿ ಮುಖ್ಯ ಶಿಕ್ಷಕರು ಈ ಒಂದು ಕೆಲವು ಮಾಹಿತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ. ಮೊದಲನೇದಾಗಿ ಮುಖ್ಯ ಶಿಕ್ಷಕರು ಸ್ಯಾಟ್ಸ್ನ ತಂತ್ರಾಂಶದಲ್ಲಿ ರಾಜ್ಯದ ಅಧಿಕೃತ ಶಾಲೆಗಳು ಮಾತ್ರ, ಅಂದರೆ ಸರ್ಕಾರಿಯಾಗಿರಬಹುದು, ಅನುದಾನಿತ ಆಗಿರಬಹುದು, ಅನುದಾನ ರಹಿತ ಇತರೆ ಇಲಾಖೆಗಳಿಂದ ನಡೆಯುವ ಶಾಲೆಗಳು ಮಾತ್ರ ಈ ಒಂದು ಪಠ್ಯಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಎರಡನೆಯದು, ಶಾಲಾವಾರು ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸುವಾಗ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗೆ ಅನುಗುಣವಾಗಿ ಅವಶ್ಯಕತೆ ಇರುವ ಶೀರ್ಷಿಕೆಗಳಿಗೆ ಮಾತ್ರ ಪ್ರಥಮ, ದ್ವಿತೀಯ, ತೃತೀಯ ಭಾಷೆ ಅಂದರೆ ಕೋರ್ ವಿಷಯಗಳ ಸಂಖ್ಯೆ ಸಮನಾಗಿರಬೇಕು, ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮನಾಗಿರಬೇಕು ಅಂತ ಅರ್ಥ. ನೆಕ್ಸ್ಟ್ ಸರ್ಕಾರಿ ಶಾಲೆಗಳು, ಅದರಲ್ಲಿ ಆದರ್ಶ ಶಾಲೆಗಳು, ಸ್ಥಳೀಯ ಸಂಸ್ಥೆ ಕಾರ್ಪೊರೇಷನ್ ಶಾಲೆಗಳು, ನೆಕ್ಸ್ಟ್ ಅನುದಾನಿತ ಶಾಲೆಗಳು, ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳು ಉಚಿತ ವಿಭಾಗದಡಿಯಲ್ಲಿ ಬೇಡಿಕೆಯನ್ನ ಸಲ್ಲಿಸಬೇಕು. ಹಾಗೂ ಗಡಿನಾಡ ಶಾಲೆಗಳಿಗೆ ಕನ್ನಡ ಭಾಷಾ ಪಠ್ಯಪುಸ್ತಕಗಳು ಮಾತ್ರ ಉಚಿತ ವಿಭಾಗದಡಿಯಲ್ಲಿ ಬೇಡಿಕೆಯನ್ನ ದಾಖಲಿಸಬೇಕು. ನೆಕ್ಸ್ಟ್ ಅನುದಾನ ರಹಿತ ಶಾಲೆಗಳು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರೆ ಸರ್ಕಾರಿ ಇಲಾಖೆಯಡಿಯಲ್ಲಿ ನಡೆಯುವ ಶಾಲೆಗಳು ಮಾರಾಟ ವಿಭಾಗದಡಿಯಲ್ಲಿ ಬೇಡಿಕೆಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಪ್ರಸಕ್ತ ಸಾಲಿಗೆ ದ್ವಿಭಾಷಾ ಅಂದರೆ ಬೈಲಿಂಗ್ವಲ್ ಮತ್ತು ಆದರ್ಶ ಶಾಲೆಗಳಿಗೆ ಬೇಡಿಕೆಯನ್ನು ದಾಖಲಿಸುವಾಗ ಸದರಿ ಶಾಲೆಗಳಿಗೆ ನಿಗದಿಪಡಿಸಿರುವ ಶೀರ್ಷಿಕೆಗಳನ್ನು ಪರಿಶೀಲಿಸಿ ಈ ಒಂದು ಬೇಡಿಕೆಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಎಲ್ಲ ಶಾಲೆಗಳು ನಿಗದಿತ ಸಮಯದೊಳಗೆ ಈ ಒಂದು ಪಠ್ಯಪುಸ್ತಕಗಳ ಬೇಡಿಕೆಯನ್ನ ಸಲ್ಲಿಸಬೇಕು. ಹಾಗೂ ಬೇಡಿಕೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಒಮ್ಮೆ ಟೈಟಲ್ಸ್ ಅನ್ನ ಪರಿಶೀಲಿಸಿಕೊಳ್ಳಬೇಕು. ನೆಕ್ಸ್ಟ್ ಪ್ರಮುಖವಾಗಿ ನಲಿಕಲಿ ಶಾಲೆಗಳು, ಆದರ್ಶ ಶಾಲೆಗಳು, ಕನ್ನಡ ಮಾಧ್ಯಮ ಮತ್ತು ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಅನುಷ್ಠಾನಗೊಂಡಿರುವ ಆಂಗ್ಲ ಮಾಧ್ಯಮ ವಿಭಾಗಗಳಿಗೆ ಅಂದರೆ ದ್ವಿಭಾಷಾ ಪಠ್ಯಪುಸ್ತಕ ಈ ಮೀಸಲಾದ ಶೀರ್ಷಿಕೆಗಳ ಬಗ್ಗೆ ಸ್ಪಷ್ಟವಾದ ಅರಿವನ್ನ ಈ ಒಂದು ಮುಖ್ಯ ಶಿಕ್ಷಕರು ತಿಳಿದಿರಬೇಕು. ಇದಲ್ಲದೆ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಹಂತದಲ್ಲಿ ಈ ಒಂದು ಪಠ್ಯಪುಸ್ತಕಗಳನ್ನ ಬೇಡಿಕೆಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಶಾಲಾ ಹಂತದಲ್ಲಿ ದಿನಾಂಕ 18 ಡಿಸೆಂಬರ್ 2023ರಿಂದ 26 ಡಿಸೆಂಬರ್ 2023ರವರೆಗೆ ಮಾತ್ರ ಅವಕಾಶ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೊದಲನೇ ನೋಡ್ಬೋದು, ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸುವ ಮೊದಲು ಆ ಶಾಲೆಯ ಯಾವ ಆಡಳಿತ ವ್ಯಾಪ್ತಿಗೆ ಒಳಪಡುತ್ತದೆ, ಶಾಲೆಯಲ್ಲಿರುವ ಮಾಧ್ಯಮಗಳು ಹಾಗೂ ಬೋಧಿಸುತ್ತಿರುವ ಪ್ರಥಮ, ದ್ವಿತೀಯ, ತೃತೀಯ ಭಾಷೆ ಯಾವುದು ಎಂಬುದನ್ನು ಮೊದಲು ಮುಖ್ಯ ಶಿಕ್ಷಕರು ಖಾತರಿಪಡಿಸಿಕೊಳ್ಳಬೇಕಾಗತ್ತೆ. ನೆಕ್ಸ್ಟ್ ಎರಡನೇದಾಗಿ, ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ತರಗತಿವಾರು, ಶೀರ್ಷಿಕೆವಾರು, ಮಾಧ್ಯಮವಾರು ಅವಶ್ಯಕತೆ ಇರುವ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಮಾತ್ರ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಿಖರವಾಗಿ ದಾಖಲಿಸಬೇಕು. ನೆಕ್ಸ್ಟ್ 2024-25ನೇ ಸಾಲಿಗೆ SA1 ಮತ್ತು SA2 ಮಾದರಿಯಲ್ಲಿ ಪಠ್ಯಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡುತ್ತಿರುವುದರಿಂದ ಭಾಗ 1 ಮತ್ತು ಭಾಗ 2 ಈ ರೀತಿ ಎರಡೂ ಪಠ್ಯಪುಸ್ತಕಗಳಿಗೂ ಸಮ ಪ್ರಮಾಣದಲ್ಲಿ ಬೇಡಿಕೆಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು. ಅಂದರೆ ಭಾಗ 1 ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಸಲ್ಲಿಸುವುದು, ಭಾಗ 2 ಕಡಿಮೆ ಸಂಖ್ಯೆಯಲ್ಲಿ ಬೇಡಿಕೆಯನ್ನು ಸಲ್ಲಿಸಬಾರದು. ಭಾಗ 1 ಮತ್ತು 2 ಸಮ ಪ್ರಮಾಣದಲ್ಲಿ ಈ ಒಂದು ಬೇಡಿಕೆಗಳನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು
ಹಾಗೂ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳವರು ಉಚಿತ ವಿಭಾಗದಲ್ಲಿ ಮಾತ್ರ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ಶಾಲಾ ಹಂತದಲ್ಲಿ ದಾಖಲಿಸಿದ ಬೇಡಿಕೆಗೆ ಆಯಾ ಶಾಲಾ ಮುಖ್ಯ ಶಿಕ್ಷಕರೇ ಜವಾಬ್ದಾರರಾಗಿರುತ್ತಾರೆ. ಅಂದರೆ ಆ ಒಂದು ಬೇಡಿಕೆ ಸರಿ ಇರಲಿ ತಪ್ಪಿರಲಿ ಮುಖ್ಯ ಶಿಕ್ಷಕರೇ ಜವಾಬ್ದಾರರಾಗಿರ್ತಾರೆ. ನೆಕ್ಸ್ಟ್, ಇಲ್ಲಿ ಬೇಡಿಕೆ ಪಡೆಯುವ ಮೊದಲು ಶಾಲಾ ಹಂತದಲ್ಲಿನ ಎಲ್ಲ ರೀತಿಯ ಬದಲಾವಣೆಗಳನ್ನು ಶಾಲಾ ಆಡಳಿತ ಬದಲಾವಣೆ ಅಂದರೆ ಈ ಒಂದು ಬದಲಾವಣೆಗಳನ್ನು ಅಳವಡಿಸಲು ಕ್ರಮವಹಿಸಬೇಕಾಗತ್ತೆ ಮುಖ್ಯ ಶಿಕ್ಷಕರು. ನೆಕ್ಸ್ಟ್, ಇಲ್ಲಿ ನೋಡಬಹುದು ಪಠ್ಯಪುಸ್ತಕಗಳು, ಅಭ್ಯಾಸ ಪುಸ್ತಕಗಳು ಹಾಗೂ ದಿನಚರಿಗಳಿಗೆ ಈ ಕಚೇರಿಯಿಂದ ನೀಡಿರುವ ನಿಗದಿತ ಅವಧಿಯೊಳಗೆ ಸ್ಯಾಟ್ಸ್ನ ತಂತ್ರಾಂಶದಲ್ಲಿ ಬೇಡಿಕೆಯನ್ನು ಸಲ್ಲಿಸಿದರೆ ಮಾತ್ರ ಮುದ್ರಣಕ್ಕೆ ಪರಿಗಣಿಸಲಾಗುವುದು. ಭೌತಿಕವಾಗಿ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿದ್ದಲ್ಲಿ ಅದನ್ನು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಉಂಟಾಗುವ ಅನಾನುಕೂಲಗಳಿಗೆ ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರೇ ನೇರ ಹೊಣೆಗಾರರಾಗಿರ್ತಾರೆ. ಈ ರೀತಿಯ ವ್ಯತ್ಯಯಕ್ಕೆ ಈ ಕಚೇರಿಯು ಯಾವುದೇ ರೀತಿ ಹೊಣೆಯಾಗುವುದಿಲ್ಲ. ಆದ್ದರಿಂದ ನೀವು ಇಂಡೆಂಟನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್, ಈ ವರ್ಷ ಅಂದರೆ ಮುಂದಿನ ವರ್ಷ 2024-25ನೇ ಸಾಲಿಗೆ ಪ್ರಸ್ತುತ SA1 ಮತ್ತು SA2 ಮಾದರಿಯಲ್ಲಿ ಪಠ್ಯಪುಸ್ತಕಗಳು ಮುದ್ರಿತವಾಗುತ್ತಿರುವುದರಿಂದ ಅದೇ ಮಾದರಿಯಲ್ಲಿ ಬೇಡಿಕೆಯನ್ನು ಪಡೆಯಲಾಗುವುದು. ಆದ್ದರಿಂದ ಮಾರಾಟ ವಿಭಾಗದಲ್ಲಿ ಸಲ್ಲಿಕೆಯಾಗುವ ಬೇಡಿಕೆಗೆ ಹಿಂದಿನ ಸಾಲಿನ ದರಗಳನ್ವಯ ಭಾಗ 1 ಮತ್ತು ಭಾಗ 2 ಪುಸ್ತಕಗಳಿಗೆ ದರಗಳನ್ನು ವಿಭಾಗಿಸಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಮೂದಿಸಲಾಗಿದೆ. ಆ ಪ್ರಕಾರ 10% ಮುಂಗಡವನ್ನು ಪಾವತಿಸಲು ಸೂಚಿಸಿದೆ. ನಿಖರವಾದ ದರಗಳನ್ನು ಮುಂದಿನ ದಿನಗಳಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಲಾಗುತ್ತದೆ. ಇಷ್ಟೆಲ್ಲ ಮಾಹಿತಿಗಳನ್ನು ಮುಖ್ಯ ಶಿಕ್ಷಕರು ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಈ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು. ಸರಿ, ಈಗ ನಾವು ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ಸರಿ, ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಕಾಣಿಸ್ತಿದೆಯಲ್ಲ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫ್ರೀ ಸೇಲ್ RT ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತೇಳಿ. ಇಲ್ಲಿ ಅಕಾಡೆಮಿಕ್ ಇಯರ್ ಆಲ್ರೆಡಿ 2024-25 ಇರುತ್ತೆ. ಇಲ್ಲಿ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಟ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಕೆಪ್ಟ್ ಟಿಲ್ 8 ಜನವರಿ 2024 ಅಂತೇಳಿ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ಅಕಾಡೆಮಿಕ್ ಇಯರ್ ಇರುತ್ತೆ. ಇಲ್ಲಿ ಕ್ಲಾಸ್ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ತರಗತಿಯಲ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಒಂದೊಂದೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮೀಡಿಯಂ ಇದ್ದರೆ ಆ ಮೀಡಿಯಂ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಮೀಡಿಯಮನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಮೀಡಿಯಂಗೆ ಸಂಬಂಧಿಸಿದ ಶೀರ್ಷಿಕೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಒಂದೇ ಮೀಡಿಯಂ ಇರುವುದರಿಂದ ಆ ಒಂದು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ತರಗತಿಗೆ ಸಂಬಂಧಿಸಿದ ಟೈಟಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಟೈಟಲ್ ಕೋಡ್, ಆ ಒಂದು ಸಬ್ಜೆಕ್ಟ್ಗೆ ಟೈಟಲ್ ಕೋಡ್ ಇರುತ್ತೆ, ಟೈಟಲ್ ನೇಮ್ ಯಾವ ಸಬ್ಜೆಕ್ಟ್ ಅಂತ ಇರುತ್ತೆ, ಸಬ್ಜೆಕ್ಟ್ ಇಲ್ಲಿರುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಸ್ಟಾಕ್, ಒಂದು ವೇಳೆ ನಿಮ್ಮಲ್ಲಿ ಪ್ರೀವಿಯಸ್ ಇಯರ್ ಸ್ಟಾಕ್ ಇದ್ರೆ ಇಲ್ಲಿ ನಿಮಗೆ ಆ ಒಂದು ಸ್ಟಾಕ್ ಕಾಣಿಸುತ್ತೆ, ಇಲ್ಲ ಅಂತಂದ್ರೆ 0 ಇರುತ್ತೆ. ಇಲ್ಲಿ ಸೇಲ್ ಮತ್ತು ಫ್ರೀ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಅಂದರೆ ಪ್ರಸ್ತುತ ಈ ವರ್ಷದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ತರಗತಿಯಲ್ಲಿ ಅಂದಾಜು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿರುತ್ತೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರೈಸ್ ಆಫ್ ದ ಬುಕ್, ಆ ಒಂದು ಬುಕ್ನ ವ್ಯಾಲ್ಯೂ ಇಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟ್ಸ್, ಅಂದರೆ ನಿಮ್ಮ ಶಾಲೆ ಸೇಲ್ ಫ್ರೀ RTE, ಅಂದರೆ ನಿಮ್ಮ ಶಾಲೆ ಖಾಸಗಿ ಶಾಲೆಯಾಗಿದ್ದಲ್ಲಿ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಈ ಒಂದು ಸೇಲ್ ಕಾಲಮಲ್ಲಿ ಫ್ರೀಸ್ ಆಗಿರುತ್ತೆ. ನಿಮ್ಮ ಒಂದು ಶಾಲೆ ಸರ್ಕಾರಿ ಶಾಲೆಯಾಗಿದ್ದಲ್ಲಿ ಈ ಫ್ರೀಸ್ ಕಾಲಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಫ್ರೀಸ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ RTE ಒಂದು ಶಾಲೆ ವಿದ್ಯಾರ್ಥಿಗಳಿದ್ದಲ್ಲಿ ಈ ಒಂದು ಕಾಲಮ್ ಫ್ರೀಸ್ ಆಗಿರುತ್ತೆ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್, ಅಂದರೆ ನಿಮಗೆ ಎಷ್ಟು ಬುಕ್ಸ್ ಬೇಡಿಕೆ ಇದೆ. ನಿಮ್ಮ ಶಾಲೆ ಇಲ್ಲಿ ಖಾಸಗಿ ಶಾಲೆಯಾಗಿದ್ದಲ್ಲಿ ಇಲ್ಲಿ ಸೇಲ್ ಎಂಬ ಕಾಲಮ್ನಲ್ಲಿ ಆ ಒಂದು ಶಾಲೆಗೆ ಸಂಬಂಧಿಸಿದ ಬಾಕ್ಸ್ ಎಲ್ಲ
ಅನ್ಫ್ರೀಸ್ ಆಗಿರ್ತದೆ. ಒಂದು ವೇಳೆ ನಿಮ್ಮ ಶಾಲೆ ಸರ್ಕಾರಿ ಶಾಲೆಯಾಗಿದ್ದಲ್ಲಿ ಫ್ರೀ ಅನ್ನೋ ಈ ಬಾಕ್ಸಲ್ಲಿ ಈ ಒಂದು ಬಾಕ್ಸ್ ಅನ್ಫ್ರೀಸ್ ಆಗಿರ್ತದೆ, ಅಂದರೆ ಇಲ್ಲಿ ಎಡಿಟ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ನಿಮ್ಮ ಶಾಲೆಯಲ್ಲಿ RTE ವಿದ್ಯಾರ್ಥಿಗಳಿದ್ದಲ್ಲಿ ಈ ಒಂದು ಕಾಲಮ್ ನಿಮಗೆ ಇಲ್ಲಿ ಅನ್ಫ್ರೀಸ್ ಆಗಿರುತ್ತೆ. ಸೊ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಲ್ಲಿ ನಿಮಗೆ ಫ್ರೀ ಅನ್ನೋ ಬಾಕ್ಸ್ ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ ಅದೇ ರೀತಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಅಮೌಂಟ್ ಆ ಒಂದು ಸಬ್ಜೆಕ್ಟ್ಗೆ ಅಂದರೆ ಬುಕ್ಸ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ಇಲ್ಲೇ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಸ್ಕೌಂಟ್ ಇಲ್ಲಿ ಇದು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಅಮೌಂಟ್ ಪೇಯಬಲ್, ಟೋಟಲ್ ಅಮೌಂಟ್, ಕನ್ಸೆಷನ್ ಅಮೌಂಟ್ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಆ ಒಂದು ಪುಸ್ತಕದ ಬೆಲೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸರಿ, ಈಗ ಈ ಒಂದು ತರಗತಿಗೆ ಸಂಬಂಧಿಸಿದಂತೆ ನೀವು ಮೊದಲನೇದಾಗಿ ಏನು ಚೆಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಟೈಟಲ್ಸನ್ನು ಚೆಕ್ ಮಾಡ್ಕೋಬೇಕಾದ್ರೆ ಟೈಟಲ್ ನೇಮನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ತರಗತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವ ಮಾಧ್ಯಮವಿದೆ ಹಾಗೂ ಯಾವ ಒಂದು ಪಠ್ಯಪುಸ್ತಕಗಳನ್ನ ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲು ನೀವು ಖಾತ್ರಿಪಡಿಸಿಕೊಳ್ಳಬೇಕು. ಖಾತ್ರಿಪಡಿಸಿಕೊಂಡಾದ ಮೇಲೆ ಎಷ್ಟು ಜನ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ತರಗತಿಗೆ ದಾಖಲಾಗ್ತಾರೆ ಅನ್ನೋದನ್ನ ನೀವು ಖಾತ್ರಿಪಡಿಸಿಕೊಂಡು ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಬಹುದು ಈ ವರ್ಷದಲ್ಲಿ ಈ ಒಂದು ತರಗತಿಯಲ್ಲಿ 2 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಬಟ್ ಮುಂದಿನ ವರ್ಷದಲ್ಲಿ ಇದೇ ತರಗತಿಗೆ 4 ಜನ ವಿದ್ಯಾರ್ಥಿಗಳು ದಾಖಲಾಗ್ತಾರೆ. ಅಂತ ಸಮಯದಲ್ಲಿ ನೀವು 4 ಅಂತ ಎಂಟ್ರಿ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದೆನ್ ಎಸ್ಟಿಮೇಟೆಡ್ ಕ್ಲಾಸ್ 10, ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಕೇಳುತ್ತೆ. ನೀವು ಅದನ್ನು ಕನ್ಫರ್ಮ್ ಮಾಡಿ. ಯಾಕಂತಂದ್ರೆ ಇಂದಿನ ವರ್ಷ ಕಡಿಮೆ ವಿದ್ಯಾರ್ಥಿಗಳಿರ್ಬೋದು, ಈಗ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ದಾಖಲಾಗಬಹುದು 1ನೇ ತರಗತಿಗೆ. ಹಾಗಾಗಿ ಇಲ್ಲಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನೀವು ಸೇಮ್ ಅದೇ ಸಂಖ್ಯೆ ಇದ್ರೆ ಅದೇ ಸಂಖ್ಯೆಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಕೂಡ ಮೆನ್ಷನ್ ಮಾಡಬಹುದು. ಸರಿ, ನಾನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅನ್ನ ಎಂಟ್ರಿ ಮಾಡಿದ್ದೀನಿ. ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಟೆಕ್ಸ್ಟ್ ಬುಕ್ ಸಂಖ್ಯೆಯನ್ನ ಮೆನ್ಷನ್ ಮಾಡಿದ್ದೀನಿ. ಈಗ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ 2 ಆಪ್ಷನ್ ಇರುತ್ತೆ. ಇಲ್ಲಿ ಸೇವ್ ಅಂತ ಇರುತ್ತೆ, ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್. ಸೊ ನೀವು ಈಗಲೇ ಫೈನಲ್ ಸಬ್ಮಿಟ್ ಮಾಡಬೇಡಿ. ಇಲ್ಲಿ ಮೊದಲಿಗೆ 1 ತರಗತಿ ಮಾತ್ರ ನೀವು ಎಂಟ್ರಿ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ, ಅಂದರೆ 1 ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ಇಂಡೆಂಟ್ ಅನ್ನ ಹಾಕಿದ್ದೀರಾ. ಸರ್, ಈಗ ಮತ್ತೊಂದು ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ತರಗತಿಗೆ ಸಂಬಂಧಿಸಿದ ಟೈಟಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಮತ್ತೊಮ್ಮೆ ಈ ಒಂದು ಟೈಟಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದ ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಲ್ಲಿ ಆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಬೇಡಿಕೆಯ ಸಂಖ್ಯೆಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಬೇಡಿಕೆಯ ಸಂಖ್ಯೆಯನ್ನ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಆಗಲೇ ನೀವು 1 ತರಗತಿಗೆ ಎಂಟ್ರಿ ಮಾಡಿ ಸೇವ್ ಮಾಡಿದ್ದೀರಾ. ಈಗ ಮತ್ತೊಂದು ತರಗತಿಗೆ ನೀವು ಎಂಟ್ರಿ ಮಾಡ್ತಾ ಇದ್ದೀರಾ. ಇಲ್ಲಿ ನೆಕ್ಸ್ಟ್ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಅಂತ ಇಲ್ಲಿ ಮತ್ತೆ ಕಾಣುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬಂತು. ಈಗ 2 ತರಗತಿಗಳಾಯಿತು. ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ತರಗತಿಗಳಿಗೂ ಕೂಡ ನೀವು ಕರೆಕ್ಟಾಗಿ ನಿಮ್ಮ ಶಾಲೆಗೆ ಅವಶ್ಯಕವಿರುವ ಮಾಧ್ಯಮ, ಅವಶ್ಯಕತೆ ಇರುವ ಶೀರ್ಷಿಕೆಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಎಂಟ್ರಿ ಮಾಡಬೇಕಂದ್ರೆ ಇಂಡೆಂಟನ್ನು ಹಾಕಬೇಕು. ಈ ರೀತಿ ಎಲ್ಲ ತರಗತಿಗಳಿಗೂ ಇಂಡೆಂಟನ್ನು ಹಾಕಿದ ಮೇಲೆ ಕೊನೆಯ ತರಗತಿಗೆ ಎಂಟ್ರಿ ಮಾಡಿ ಇಲ್ಲಿ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಡೇಟಾ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಈಗ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ಒಟ್ಟಾರೆಯಾಗಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಗತಿಗಳಿಗೂ ಕೂಡ ಇಂಡೆಂಟನ್ನು ಹಾಕಿದ ಮೇಲೆ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಅಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಬಹುದು ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ನಿಮ್ಮ ಶಾಲೆಯಲ್ಲಿ ಎಲ್ಲ ತರಗತಿಗಳಿಗೂ ಇಂಡೆಂಟನ್ನು ಎಂಟ್ರಿ ಮಾಡಿದ ಮೇಲೆ ತರಗತಿವಾರು ಎಲ್ಲ ಟೈಟಲ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಒಟ್ಟಾರೆಯಾಗಿ ಸೀರಿಯಲ್ ನಂಬರ್, ಕ್ಲಾಸ್, ಮೀಡಿಯಂ, ಟೈಟಲ್ ನೇಮ್, ಯೂನಿಟ್ ರೇಟ್, ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಅದೇ ರೀತಿ ಕ್ವಾಂಟಿಟಿ ಆಫ್ ಬುಕ್ಸ್ ಇಂಡೆಂಟೆಡ್, ಸೇಲ್, ಫ್ರೀನ, ಆರ್ಟಿಯ, ಟೋಟಲ್ ಅಮೌಂಟ್, ಕನ್ಸೆಷನ್, ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಅಮೌಂಟ್ ಪೇಯಬಲ್ ಎಲ್ಲ ಚೆಕ್ ಮಾಡಿಕೊಳ್ಳಬಹುದು. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 8 ಅಂತ ಇರುತ್ತೆ. ಸೊ ಇಲ್ಲಿ 8 ಇಲ್ಲ, 1 to 7th ಮಾತ್ರ ಇದೆ. ಸೊ ಹಾಗಾಗಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ
ಆರ್ ಯು ಶೂರ್ ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೇಟಾ ಸಕ್ಸಸ್ಫುಲಿ ಫ್ರೀಸ್ ಅಂತ ಬರುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ರಿಪೋರ್ಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ಈ ಒಂದು ಏನು ಮಾಹಿತಿಯನ್ನು ಇಂಡೆಂಟ್ ಹಾಕಿರ್ತಕ್ಕಂಥ ಮಾಹಿತಿಯನ್ನು ನೀವು ಪ್ರಿಂಟ್ನ ತೆಗೆದುಕೊಂಡು ದ್ವಿಪ್ರತಿಯಲ್ಲಿ ಒಂದು ಪ್ರತಿಯನ್ನು ನಿಮ್ಮ ಶಾಲೆಯಲ್ಲಿ ನಿರ್ವಹಣೆ ಮಾಡಿ ಹಾಗೂ ಒಂದು ಪ್ರತಿಯನ್ನು ನೀವು ನಿಮ್ಮ CRPಗಳ ಮುಖಾಂತರ BRC ಕಚೇರಿಗೆ ಅಥವಾ BEO ಕಚೇರಿಗೆ ತಲುಪಿಸಿ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ 2024-25ನೇ ಸಾಲಿನ ಒಂದು ಇಂಡೆಂಟನ್ನು ಹಾಕಬೇಕು ಅಂತೇಳಿ. ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಸ್ಯಾಟ್ಸ್ ಆನ್ಲೈನ್ನಲ್ಲಿ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಯಾವ ರೀತಿ ಇಂಡೆಂಟನ್ನು ಎಂಟ್ರಿ ಮಾಡಬೇಕು ಅಂತೇಳಿ. ಈ ರೀತಿ ನೀವು ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ನೀವು ಮತ್ತೆ ಅದನ್ನು ಎಡಿಟ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀವು ಹಾಕಿರ್ತಕ್ಕಂಥ ಇಂಡೆಂಟ್ ಏನಾದರೂ ರಾಂಗ್ ಇದ್ದಲ್ಲಿ ನೀವು ತಕ್ಷಣ ನಿಮ್ಮ ಒಂದು CRP ರವರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ತಮ್ಮ ಲಾಗಿನ್ನಲ್ಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಎಗೈನ್ ಮತ್ತೆ ನೀವು ಹೊಸದಾಗಿ ಇಂಡೆಂಟನ್ನು ಎಂಟ್ರಿ ಮಾಡಬಹುದು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.